ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಇವತ್ತು ನಾನು ಗಿಣ್ಣು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ನಮ್ಮ ಮನೆಯಲ್ಲಿ ಎಮ್ಮೆ ಕರು ಹಾಕಿತ್ತು ಫ್ರೆಂಡ್ಸ್, ಹಾಗಾಗಿ ಗಿಣ್ಣು ಹಾಲು ಇತ್ತಲ್ಲ, ಗಿಣ್ಣು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ನಾನು ನಮ್ಮ ಕಡೆ ಹೇಗೆ ಮಾಡ್ತೀವೋ ಆ ಥರ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲಿಗೆ ಬೇರೆ ಥರ ಗಿಣ್ಣು ಹಾಲು ಒಂದು ಫಸ್ಟ್ ದಿನ ಗಿಣ್ಣು ಹಾಲು ಕೊಡುತ್ತಲ್ಲ ಕರು ಹಾಕಿದ ದಿನ, ಆ ಹಾಲನ್ನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಇನ್ನು ಒಂದು 4 ಬೌಲಷ್ಟು ಬೇರೆ ಹಾಲನ್ನ ಮರುದಿನದ ಹಾಲನ್ನ ತೊಗೊಂಡಿದ್ದೀನಿ. ಮರುದಿನದ್ದು ಅಂದರೆ ಬೇರೆ ದಿನ ಕೊಟ್ಟಿರುತ್ತಲ್ಲ ಆ ಹಾಲು. ನಿಮಗೆ ಯಾರಾದರೂ ಬೇರೆಯವರು ಗಿಣ್ಣು ಹಾಲು ಕೊಟ್ಟಿದ್ದರೆ ನೀವು ಮಾಮೂಲಿ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡ್ಬೋದು, ಆದರೆ ನೀರು ಯೂಸ್ ಮಾಡಬೇಡಿ. ಗಟ್ಟಿ ಹಾಲಲ್ಲಿ ಮಾಡಿದ್ರೇ ಚೆನ್ನಾಗಿರೋದು. 4 ಬೌಲು ಗಿಣ್ಣು ಮಾಮೂಲಿ ಹಾಲಿಗೆ, ಅದೇ ವೈಟ್ ಹಾಲಿಗೆ ಕಾಯಿಸಿರಬಾರ್ದು ಫ್ರೆಂಡ್ಸ್, ಹಸಿ ಹಾಲನ್ನೇ ತೊಗೋಬೇಕು ನೋಡಿ. 1 ಬೌಲು ಗಿಣ್ಣು ಹಾಲನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ 1/4 ಬೌಲಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಇದು ನಮಗೆ ಸ್ವೀಟು ಸಾಕಾಗುತ್ತೆ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವೀಟನ್ನ ಅಳತೆ ನೋಡ್ಕೊಂಡ್ಬಿಟ್ಟು ಹಾಕಿ. ನಾನು 4 + 1 5 ಬೌಲಿಗೆ 1/4 ಬೌಲು ಬೆಲ್ಲ ಹಾಕಿದ್ದೀನಿ. ಇದನ್ನು ನೀಟಾಗಿ ಕರಗೋ ಥರ ಒಂದು ಸ್ಪೂನಲ್ಲಿ ಎಲ್ಲ ಕೆದಕ್ಬಿಡಿ. ಚೆನ್ನಾಗಿ ಎಲ್ಲ ಫುಲ್ ಕರಗೋ ಥರ ಕೆದಕ್ಬಿಡಿ. ಇದನ್ನು ಚಿಟ್ಟಿಗಿಣ್ಣ ಅಂತಲೂ ಅಂತಾರೆ, ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಫ್ರೆಂಡ್ಸ್. ನಮ್ಮ ಕಡೆ, ನಮ್ಮ ತವ್ರ ಮನೆ ಕಡೆಯಲ್ಲಿ ಈ ಥರ ಮಾಡ್ತಾರೆ, ನಮ್ಮ ಗಂಡನ ಮನೆ ಕಡೆಯಲ್ಲಿ ಬೇರೆ ಟೈಪ್ ಮಾಡ್ತಾರೆ. ಏನು ಅಂತಂದರೆ ಅವಲಕ್ಕಿ ಹಾಕ್ತಾರೆ, ಪುರಿ ಹಾಕ್ತಾರೆ, ಆ ಥರ ಪಾಯಸ ಟೈಪ್ ಮಾಡ್ತಾರೆ. ನಮ್ಮ ತವ್ರ ಮನೆ ಟೈಪ್ ಇದರಲ್ಲಿ ಇದೇ ಥರ ಮಾಡೋದು ನೋಡಿ. ಈ ಥರ ನೀಟಾಗಿ ಬೆಲ್ಲ ಎಲ್ಲ ಕರಗೋ ಥರ ಮಾಡಿಬಿಟ್ಟು ಒಂದು ಸೋಸೋ ಜಾಲರಿ ತೊಗೊಂಡ್ಬಿಟ್ಟು ನೀಟಾಗೆಲ್ಲ ಸೋಸ್ಕೋಬೇಕು. ಗಿಣ್ಣು ಹಾಲು ಅನ್ನೋದು ಸಿಗೋದೇ ಅಪರೂಪ ಫ್ರೆಂಡ್ಸ್. ಸಿಕ್ಕಾಗ ಗಿಣ್ಣುನ ಮಾಡಿಕೊಂಡು ತಿನ್ನಬೇಕು, ಯಾಕಂದರೆ ಇದರಲ್ಲಿ ತುಂಬ ಪೌಷ್ಟಿಕತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಗಿಣ್ಣು ಹಾಲಲ್ಲಿ ಹೇಳ್ತಾರೆ ಎಲ್ಲನೂ. ಮಕ್ಳಿಗೂ ಒಳ್ಳೆಯದು. ಆಮೇಲೆ ಎಲ್ಲರೂ ವರ್ಷಕ್ಕೊಂದ್ಸಲ ಯಾವ ಅಪರೂಪಕ್ಕೆ ಸಿಗುತ್ತಲ್ವ, ಯಾವಾಗಾದರೂ ಒಂದ್ಸಲ ಸಿಕ್ಕಾಗ ಮಾಡ್ಕೊಂಡು ತಿನ್ನಬೇಕು ಅಂತಾರೆ. ಕೆಲವೊಬ್ಬರು ಹಳ್ಳೀಲಿ ಗೊತ್ತಿಲ್ಲದವರು ಶೀತ ಮಕ್ಳಿಗೆ ಕೊಡಬಾರ್ದು ಹಾಗೆ ಹೀಗೆ ಅಂತಿರ್ತಾರೆ. ಇದರಲ್ಲಿ ವಿಪರೀತ ಎಲ್ಲ ಜಾಸ್ತಿ ಪ್ರೋಟೀನ್ ಇರುತ್ತಂತೆ, ತಾಯಿ ಹಾಲು ಟೈಪು. ಹಾಗಾಗಿ ಗಿಣ್ಣು ಹಾಲನ್ನ ಬಳಸ್ಕೊಂಡು ಗಿಣ್ಣು ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಹೆಲ್ತಿಗೆ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿ. ನೀಟಾಗಿ ಹಿಂಗೆ ಸೋಸ್ಕೊತಾ ಇದ್ದೀನಿ. ಬೆಲ್ಲದಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ಗಲೀಜಿದೆ ಅಂದರೆ, ಕಪ್ಪು ಕಲ್ಲು ಟೈಪು ಸಖತ್ ಗಲೀಜಿದೆ. ಈ ಥರ ಸೋಸ್ಕೊಂಡ್ಬಿಟ್ಟು ಇದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಶುಂಠಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಏಲಕ್ಕಿ ಶುಂಠಿನ ಪುಡಿನ ಹಾಕ್ತಾಯಿದ್ದೀನಿ. ಏಲಕ್ಕಿ ಶುಂಠಿ ಪುಡಿ ಹಾಕ್ಬಿಟ್ಟು ಒಂದು 4 ಲವಂಗನ ಕೆಚ್ಚಲ್ಲ ಫ್ರೆಂಡ್ಸ್, ಹಂಗೇ ಟೇಸ್ಟಿಗೆ ಅಂತಂದು ಲವಂಗನ ಮೇಲೆ ಉದುರಿಸ್ತಾ ಇದ್ದೀನಿ ಅಷ್ಟೇ. ಕೆಚ್ಚಬಾರ್ದು, ಕೆಚ್ಚರೆ ಖಾರ ಬಂದುಬಿಡುತ್ತೆ. ಸುಮ್ಮನೆ ಹಂಗೇ ಟೇಸ್ಟಿಗೆ ಅಂತ ಲವಂಗ ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಬೆಯಲ್ಲಿ ಬೇಯೋಕ್ಕಿಡಬೇಕು. ನೀವು ಇಡ್ಲಿ ಪಾತ್ರೆಯಲ್ಲಾದರೂ ಇಡ್ಬೋದು, ಕುಕ್ಕರಲ್ಲಾದರೂ ಇಡ್ಬೋದು. ನಾನು ಸ್ವಲ್ಪ ದೊಡ್ಡ ಪಾತ್ರೆ ಆಗಿರೋದ್ರಿಂದ ಒಂದು ದೊಡ್ಡದು 7 ಲೀಟ್ರ್ ಕುಕ್ಕರ್ನ ಇಟ್ಬಿಟ್ಟು ಅದರೊಳಗಡೆ ಒಂದು ಸಿಂಬೆ ಥರದ್ದು ಸ್ಟೀಲಿಂದ ಹಾಕ್ಬಿಟ್ಟು ಒಂದು ಚೊಂಬು 1.5 ಚೊಂಬು ಅದು ಮುಳುಗೋ ಥರ ನೀರು ಹಾಕ್ಬಿಟ್ಟು ಇದನ್ನು ನೀಟಾಗಿ ಫಿಕ್ಸ್ ಮಾಡ್ತಿದ್ದೀನಿ. ಆ ಪಾತ್ರೆ ಒಳಗೆ ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕೆ ಅಂತಂದರೆ ಒಂದು ಜಾಸ್ತಿ ಹಾಲು ದೊಡ್ಡ ಪಾತ್ರೆಯಲ್ಲಿ ಇಟ್ಟಿದ್ದೀನಲ್ಲ, ಹಂಗಾಗಿ ಒಂದು 3/4 ಅವರ್ 1 ಅವರ್ ಅಂತೂ ನಾನು ಇದನ್ನು ಬೇಯಿಸಿದ್ದೀನಿ. ಚಿಕ್ಕದು ತೆಳ್ಳಗೆ ತಟ್ಟೆ ಒಳಗೆ ಬಿಟ್ಟರೆ ಒಂದು 10 ನಿಮಿಷ ಆದರೆ ಸಾಕು ಫ್ರೆಂಡ್ಸ್. ನಾನಂದರೆ ಇದು ಜಾಸ್ತಿ ಬಿಟ್ಟಿದ್ದೀನಿ, ದಪ್ಪ ಬರುತ್ತಲ್ಲ, ಹಂಗಾಗಿ ಒಂದು 1/2 ಅವರ್ 3/4 ಅವರ್ ಅಂತೂ ಲೋ ಫ್ಲೇಮಲ್ಲಿ ಬೇಯಿಸಬೇಕು ನೋಡಿ. ಈ ಥರ ನೀಟಾಗಿ ಸೆಂಟ್ರಿಗೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿದರೆ ಗಿಣ್ಣು ಅಂತೂ ಬೇಯೋದಕ್ಕೆ ರೆಡಿ ಆಯಿತು. ಇದಕ್ಕೆ ನೋಡಿ ನಾವು ವಿಸಲ್ನ ಹಾಕಬಾರ್ದು, ವಿಸಲ್ನ ತೆಗೆದ್ಬಿಟ್ಟು ಒಂದು ಲೋಟನ ದಬಾಕಬೇಕು. ವಿಸಲ್ ಇದ್ದರೆ ಚೆನ್ನಾಗಾಗಲ್ಲ ಅದು. ಒಂದು ಲೋಟನ ದಬಾಕ್ಬಿಟ್ಟು ನೋಡಿ, ಒಂದು 3/4 ಅವರ್ 1 ಅವರ್ ಆದಮೇಲೆ ಚೆನ್ನಾಗಿ ಬೇಯಿಸಿದ್ದೀನಿ. ಅದು ಮೇಲ್ಗಡೆ ಬಂದಿರೋದು ಕೆನೆಗೆ ನೀರು ಜಾಸ್ತಿಯಾಗಿ ಉಕ್ಕಿ ಬಂದಿರೋದು ಅಷ್ಟೇ. ಒಳಗಡೆ ಗಿಣ್ಣು ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಾನೊಂದು ತಪ್ಪು ಮಾಡಿದೆ ಅಂತಂದರೆ ಬಿಸಿದನ್ನೇ ತೆಗೆದ್ಬಿಟ್ಟು ನಿಮಗೆ ತೋರಿಸ್ಬಿಟ್ಟೆ, ಎಲ್ಲ ಕದ್ರಕೊಂಡಂಗೆ ಆಗಿಬಿಡ್ತು ಫುಲ್ಲು. ಇದನ್ನು ತಣ್ಣಗಾದ್ಮೇಲೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಪೀಸ್ನ ಎತ್ಕೊಂಡ್ರೆ ಆವಾಗ ನೀಟಾಗಿ ಅಳಿಯಾಗಿ ಬರುತ್ತೆ. ನಾನು ಬಿಸಿದನ್ನೇ ತೆಗೆದ್ಬಿಟ್ನಲ್ಲ, ಸ್ವಲ್ಪ ಎಲ್ಲ ಕದ್ರಕೊಂಡಂಗೆ ಆಗಿದೆ. ಗಿಣ್ಣು ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಇದು ಆರ್ಕೊಂಡ್ಮೇಲೆ ತೆಗೆದ್ಬಿಟ್ಟು ನಿಮಗೆ ತೋರಿಸಿದ್ರೆ ಚೆನ್ನಾಗಿತ್ತು. ಬಿಸಿ ಇದ್ದದ್ರಿಂದ ಈ ಥರ ಸ್ವಲ್ಪ ಕಲಸಿದಂಗೆ ಆಗಿಬಿಟ್ಟಿದೆ ಅಷ್ಟೇ. ಆಮೇಲೆ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಬಂದಿತ್ತು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.